ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ನ ಉದ್ಘಾಟನೆ ವೇಳೆ ಒಂದಿಷ್ಟು ಆದಂತಹ ಮಾತು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾತಾಡಲಿಕ್ಕೆ ನಟಿ ಹೇಮಾ ಚೌಧರಿ ಅವರು ನಮ್ಮ ಜೊತೆ ಇದ್ದಾರೆ. ನಿನ್ನೆ ಕೂಡ ಇದ್ರು ಮೇಡಮ್. ನಿನ್ನೆ ಉದ್ಘಾಟನೆ ಆಯಿತು ಫಿಲಂ ಫೆಸ್ಟಿವಲ್. ಹೇಗೆಲ್ಲ ಅನ್ನಿಸ್ತು ನಿಮಗೆ? ಹೇಗಿತ್ತು ಕಾರ್ಯಕ್ರಮ ಅಂತ? ತುಂಬ ಚೆನ್ನಾಗಾಯಿತು, ತುಂಬ ಚೆನ್ನಾಗಾಗಿತ್ತು. ಆ್ಯಂಡ್ ಐ ಥಿಂಕ್ ನಾನು ಬಿಕಾಸ್ ಒಂದು 35-40 ವರ್ಷಗಳಿಂದ ಫೆಸ್ಟಿವಲ್ಸ್ನ ಅಟೆಂಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ವಿಭಿನ್ನವಾಗಿ ಸ್ಟಾಲ್ಗಳೆಲ್ಲ, ಬುಕ್ ಸ್ಟಾಲ್ಗಳೆಲ್ಲ ಹಾಕಿ ನಮ್ಮ ಸಾಧು ಕೋಕಿಲ ಅವರು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಇನ್ನೇನು ಬೇಕು? ಎಸ್ ಮೇಡಮ್, ಈಗ ಒಂದು ವಿಚಾರ ಸಾಕಷ್ಟು ಚರ್ಚೆ ಕಾರಣ ಆಗ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ವೇದಿಕೆ ಮೇಲೆ ಕೊಟ್ಟಂತ ಹೇಳಿಕೆ ಅಂದರೆ ಕಲಾವಿದರ ನಟ್ಟು ಬೋಲ್ಟು ಸರಿ ಮಾಡಬೇಕು, ಸೊ ನಮ್ಮ ಹೋರಾಟಕ್ಕೆ ಬರಲಿಲ್ಲ ಅನ್ನೋಂಥ ಬೇಸರವನ್ನ ಅಳಲನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ಕಲಾವಿದರಾಗಿ ಹೆಂಗೆ ತಗೊಳ್ತೀರಿ? ಕನ್ನಡ ಚಿತ್ರೋದ್ಯಮ ಇದನ್ನು ಹೆಂಗೆ ಪರಿಗಣಿಸ್ತಾ ಇದೆ ಅಂತ? ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹಲವಾರು ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ, ಒಳ್ಳೆ ವಿಷಯಗಳನ್ನ ಮಾತಾಡಿದ್ದಾರೆ. ಸಿ ಎಮ್ಮು ಮಾತಾಡಿದ್ದಾರೆ. ಓಕೆ, ಸಿ ಎಮ್ ಆಗಲಿ, ನಮ್ಮ ಡೆಪ್ಟಿ ಸಿ ಎಮ್ ಆಗಲಿ, ಈ ಫೆಸ್ಟಿವಲ್ಗೆ ಏನೇನು ಬೇಕೋ ಎಲ್ಲವನ್ನೂ ಒದಗಿಸಿಕೊಟ್ಟಿದ್ದಾರೆ ಅಲ್ವಾ? ಕೊಟ್ಟಿದ ಮೇಲೆ ಅವ್ರುಗಳಿಗೆ ನೋವು ಇರುತ್ತದೆ ತಾನೆ. ಈಗ ನಾವೇ ನಮ್ಮ ಮನೆಯಲ್ಲಿ ಕೆಲಸ ಮಾಡೋರಿಗೆ ಎಲ್ಲ ಕೊಟ್ಟ ಮೇಲೆ ಅವ್ರ ಕೆಲಸಕ್ಕೆ ಬರಲಿಲ್ಲ ಅಂದರೆ ಕೋಪ ಮಾಡ್ಕೊಳ್ತೀವಲ್ಲ, ಹಾಗೆ ಇದನ್ನು ಅದು. ಆ್ಯಂಡ್ ಆ ನಟ್ಟು ಬೋಲ್ಟು ಅನ್ನೋ ಪದಗಳನ್ನು ಇದೆ ನೋಡಿ, ಅದು ಬಂದು ಅವ್ರು ಯಾವುದೇ ಒಂದು ಕೆಟ್ಟ ಅಭಿಪ್ರಾಯದಿಂದನೋ ಬೇರೆ ಉದ್ದೇಶದಿಂದನೋ ಹೇಳಲಿಲ್ಲ ಶಿವಕುಮಾರ್ ಅವರು. ಅವರು ಮಾತಾಡೋ ರೀತಿ ಒಂದು ಫ್ರೆಂಡ್ಲಿಯಾಗಿ, ಅವರು ಇದೇ ಇಂಡಸ್ಟ್ರಿನಲ್ಲಿದ್ದವರು ಗೊತ್ತಿದೆಯಲ್ಲ, ಅವ್ರಿಗೂ ಎಲ್ಲ ಗೊತ್ತು. ಈ ಇಂಡಸ್ಟ್ರಿನಲ್ಲಿ ಇರೋ ಎಲ್ಲರೂ ಅವ್ರಿಗೆ ಸ್ನೇಹಿತರೆ, ಯಾರು ದುಶ್ಮನ್ಗಳು ಯಾರೂ ಇಲ್ಲ ಇದರಲ್ಲಿ. ಒಮ್ಮೊಮ್ಮೆ ನಾವು ಮಾತಾಡುವಾಗ ಕೆಲವರು ತೀರಾ ಬನ್ನಿ ಕುಳಿತುಕೊಳ್ಳಿ ಅಂತಾರೆ ಅಲ್ಲ, ಕೆಲವರು ಬನ್ನಿರಿ ಕೂತ್ಕೊಳ್ಳಿ ಅಂತೀವಿ, ಇನ್ನೊಂದು ಬಾ ಕೂತ್ಕೋ ಅಂತೀವಿ. ಸೊ ಹಾಗೆ ಆ ಥರ ಅವರು ಹೇಳಿದ್ದಾರೆ ಹೊರತು ಬೇರೆ ಯಾವುದೇ ಉದ್ದೇಶದಿಂದ ನಮ್ಮ ಡೆಪ್ಟಿ ಸಿ ಎಮ್ ಅವರು ಹೇಳೋಕ್ಕೆ ಚಾನ್ಸೇ ಇಲ್ಲ. ಈಗ ಇದನ್ನ ಒಂದಿಷ್ಟು ರಾಜಕೀಯವಾಗಿ ಚರ್ಚೆ ಆಗ್ತಾಯಿದೆ. ಅಂದರೆ ವಿರೋಧ ಪಕ್ಷಗಳು ಅಂದರೆ ಅವರು ಕಾಂಗ್ರೆಸ್ ಕಾರ್ಯಕರ್ತರಲ್ಲ, ಅವ್ರು ಬರಲೇಬೇಕು ಅನ್ನೋಂಥದ್ದೇ ನಿಯಮಾವಳಿ ಇರಲಿಲ್ಲ, ಆಸಕ್ತಿ ಇದ್ದವ್ರು ಬರ್ತಿದ್ರು, ಈ ರೀತಿ ಮಾತನಾಡುವಂಥ ಸರಿಯಲ್ಲ ಅನ್ನೋಂಥ ರೀತಿಯ ಚರ್ಚೆಗೆ ನಿಮ್ಮ ಮಾತು ಏನೇನು? ಅಂದರೆ ಈಗ ವಿರೋಧ ಪಕ್ಷದವ್ರು ಹೇಳ್ತಾ ಇರೋವಂಥದ್ದು ಅಂದರೆ ಅವರು ಕಲಾವಿದರು ಕಾಂಗ್ರೆಸ್ ಕಾರ್ಯಕರ್ತರಲ್ಲ, ಸೊ ಅವ್ರು ಬರಲೇಬೇಕನ್ನೋಂಥ ನಿಯಮಾವಳಿ ಇರಲಿಲ್ಲ ಅನ್ನೋಂಥ ಹೇಳಿಕೆಗಳನ್ನು ಕೊಡ್ತಾರೆ. ನೋಡಿ, ಇಲ್ಲಿ ನನಗೆ ರಾಜಕೀಯವಾಗಿ ನನಗೆ ಯಾವುದೇ ಸಂಬಂಧ ಇಲ್ಲ. ನಾನು ಯಾರನ್ನು ಯಾವ ಪಕ್ಷಕ್ಕೂ ಸೇರಿದವಳಿಲ್ಲ. ಆದರೆ ಇವಾಗ ಇವರು ಬಾಯಿ ಬಿಟ್ಟು ಹೇಳಿದ್ದಾರೆ ಯಾಕೆ ಬರಲಿಲ್ಲ ಅಂತ. ಈಗ ಬೇರೆಯವರು ಮಾಡುವಾಗೆಲ್ಲ ಎಷ್ಟು ಜನ ಬಂದ್ರ ಅಲ್ಲವಾ? ಅದರಿಂದ ಎಲ್ಲ ಟೈಮಲ್ಲಿ ಇದಾಗುತ್ತೆ. ನಾವು ಯಾವಾಗಲೂ ಇನ್ನೊಬ್ಬರು ಮಾಡುವಾಗ ಅದರನ್ನೇ ತಪ್ಪು ಹುಡುಕ್ತೀವಿ. ನಾವು ಮಾಡಿದಾಗ ಚೆನ್ನಾಗಿ ಬಂದರಾ ಅಂತ ನಮಗೆ ನಾವೇ ಒಂದು ಸಲ ಆತ್ಮವಿಮರ್ಶನೆ ಮಾಡ್ಕೋಬೇಕು. ಇದು ನಡೀತರಿ. ಕೆಲವರು ಶೂಟಿಂಗ್ ಬ್ಯುಸಿನಲ್ಲಿದ್ದು ಬರದೇ ಇರ್ತಾರೆ, ಇನ್ನೂ ಕೆಲವರು ಊರಲ್ಲಿ ಇರೋಕ್ಕಿಲ್ಲ, ಕೆಲವ್ರಿಗೆ ಅನಾರೋಗ್ಯ ಆಗಿರ್ಬೋದು. ಬಟ್ ಫ್ರೀ ಆಗಿರೋರು ಟೈಮ್ ಸಿಕ್ಕಿದಾಗ ಖಂಡಿತ ಬರ್ತಾರೆ. ಇವತ್ತು ತಾನೇ ಸ್ಟಾರ್ಟ್ ಆಗಿದೆ, ಬರ್ಬೋದು. ಮೇಡಮ್, ಇದೆಲ್ಲದರ ಜೊತೆಗೆ ಕಲಾವಿದರಲ್ಲಿ ಒಗ್ಗಟ್ಟಿನ ಕೊರತೆ ಕಾಣ್ತಾ ಇದೆ ಅನ್ನೋಂಥದ್ದು ಕನ್ನಡ ಚಿತ್ರೋದ್ಯಮದಲ್ಲಿ ಇದೆ ಅನ್ನೋದು ಸಾಕಷ್ಟು ಸಂದರ್ಭದಲ್ಲಿ ಚರ್ಚೆ ಆಗ್ತಿದೆ. ಸೊ ಅದಕ್ಕೆಲ್ಲೋ ಒಂದು ಕಡೆ ನಾಯಕರ ಅವಶ್ಯಕತೆ ಇದೆ. ಸೊ ಅಂಥ ಸಂದರ್ಭಗಳು ಮುಂದಿನ ದಿನಗಳಲ್ಲಿ ಬರ್ಬೋದಾ? ಒಗ್ಗೂಡಿಸುವಂಥ ನಿಟ್ಟಿನಲ್ಲಿ ಹೇಗೆ ಪ್ರಯತ್ನಗಳು ಆಗಬೇಕು ಅನ್ನೋದು ನೀವು ಹಿರಿಯ ನಟಿಯಾಗಿ ಹೇಳ್ತೀರಿ? ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರು ಇರುವಾಗ ಯಾವುದೇ ಒಂದು ಪ್ರಾಬ್ಲಮ್ ಇರಲಿಲ್ಲ, ಎಲ್ಲರೂ ಬರ್ತಾಯಿದ್ರು ಆಯಿತಾ. ಅದಾದ ಮೇಲೆ ಇಂಡಸ್ಟ್ರಿನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅಂಬರೀಷ್ ಅವರು ಸಾಲ್ವ್ ಮಾಡ್ತಾಯಿದ್ರು. ಅವರು ಈಗ ನೋಡಿ, ಅದರಲ್ಲೇ ತಿಳ್ಕೊಳ್ಳಿ, ರಾಜ್ಕುಮಾರ್ ಅವರು ಮಾತಾಡುವಾಗ ಭಾಳ ಅವರು ಚಿಕ್ಕ ವಯಸ್ಸಿನವ್ರನ್ನೂ ಬನ್ನಿರಿ ಅಪ್ಪಾಜಿ ಅಂತ ಮಾತಾಡಿ ಪರಿಹಾರ ಮಾಡೋರು. ಅದೇ ಅಂಬರೀಷ್ ಮಾಡುವಾಗ ಸ್ನೇಹಪೂರ್ವಕವಾಗಿ ದಬ್ಬಾಳಿಕೆ ಮಾಡಿಕೊಂಡು ಜೋರು ಮಾಡಿಕೊಂಡು ಉಯ್ ಅಂತ ಮಾತಾಡೋರು. ಅದು ತಪ್ಪಲ್ಲ, ಅವರವರ ಸ್ವಭಾವ ಅದು, ಅರ್ಥ ಆಯ್ತಲ್ಲ. ಸೊ ಆ ಥರ ನಮಗೆ ಪ್ರಾಬ್ಲಮ್ಸ್ ಇರೋವಾಗ ನಾವು ಸರ್ಕಾರದ ಹತ್ರ ಹೋಗ್ತಾ ಇದ್ದೀವಿ, ನಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಕೇಳ್ತಾ ಇದ್ದೀವಿ. ಅವರು ಮಾಡ್ತಿದ್ದಾರೆ. ಮಾಡುವಾಗ
ಅವ್ರು ಮಾಡೋ ನಮಗೆ ಒಂದು ಫ್ರೀಡಮ್ ಕೊಟ್ಟು ಹಣ ಕೊಟ್ಟು ಎಲ್ಲ ಸೌಕರ್ಯಗಳನ್ನ ಕೊಟ್ಟಾಗ ನೀವು ಯಾಕೆ ಬರಲಿಲ್ಲ ಅಂತ ಕೇಳೋಕ್ಕೆ ಅವರಿಗೆ ಹಕ್ಕಿಲ್ವಾ ಹೇಳಿ. ಅವ್ರು ಕೇಳಿದ್ರಲ್ಲಿ ತಪ್ಪೇನೂ ಇಲ್ಲ. ಅದು ತಗೊಳ್ಳೋರು ಅವರವರ ಇದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರಿಂದ ನೀವು ಯಾಕೆ ಹಿಂಗೆ ಕೇಳಿದೆ ಅಂತ ಅದು ಸರಿ ಇಲ್ಲ ಅಂತ ನನಗನ್ನಿಸುತ್ತೆ. ಫೈನಲಿ ಮೇಡಮ್, ಕನ್ನಡ ಚಿತ್ರೋದ್ಯಮದ ಬೆಳವಣಿಗೆ ಬಗ್ಗೆ ಏನನ್ಸುತ್ತೆ? ಕನ್ನಡ ಚಿತ್ರರಂಗ ಎಲ್ಲೋ ಬೆಳೆದು ನಿಂತಿದೆ. ಇವಾಗ ನಾವು ಯಾರಿಗೂ ಕಡಿಮೆ ಇಲ್ಲ. ಒಂದು ಕಾಲದಲ್ಲಿ ಅಂದರೆ ಇದು ನನ್ನ ಇಂಡಸ್ಟ್ರಿಗೆ ಬಂದು ನನ್ನ 50ನೇ ವರ್ಷ. ಬಟ್ ನಾನು ಬರುವಾಗಲೇ ಸ್ವಲ್ಪ ಬೆಳೆದಿತ್ತು. 75ರಲ್ಲಿ ನಾನು ಪಾದಾರ್ಪಣೆ ಮಾಡಿದ್ದು. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಚಿತ್ರರಂಗ ಚೆನ್ನೈನಲ್ಲಿದ್ದಾಗ ಡೇ ಟೈಮಲ್ಲಿ ಶೂಟಿಂಗ್ ಮಾಡೋವಾಗ ಸ್ಟುಡಿಯೋಗಳು ಕೊಡ್ತಾ ಇರಲಿಲ್ಲ. ರಾತ್ರಿ ಸ್ಟುಡಿಯೋ ಕೊಡೋರು. ಯಾಕೆಂದರೆ ಅದಕ್ಕೆ ಬಾಡಿಗೆ ಕಟ್ಟೋ ಶಕ್ತಿನೂ ಆವಾಗ ನಮ್ಮಲ್ಲಿ ಇರಲಿಲ್ಲ ಚಿತ್ರರಂಗಕ್ಕೆ. ಹಂಗೆ ಶುರುವಾಗಿದೆ ಈ ಚಿತ್ರರಂಗನ. ಎಂದರೋ ಮಹಾನುಭಾವುలు ಅಂತಾರಲ್ಲ, ಅವರೆಲ್ಲ ಕಾಪಾಡಿಕೊಂಡು ಅದನ್ನು ಬೆಳೆಸ್ಕೊಂಡು ಇಷ್ಟು ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ಈಗ ನಮಗೆ ಸಿಲ್ವರ್ ಪ್ಲೇಟಲ್ಲಿ ಕೂತ್ಕೊಂಡು ತಿನ್ನೋ ಒಂದು ಇದನ್ನು ಆ ಮಹನೀಯರೆಲ್ಲ ಒದಗಿಸ್ಕೊಟ್ಬಿಟ್ಟು ಹೋಗಿದ್ದಾರೆ. ಎಲ್ಲ ವಿಷಯದಲ್ಲೂ ಇವಾಗ ನಮ್ಮ ಚಿತ್ರರಂಗ ನೀವು ಶೂಟಿಂಗ್ ಪಾಯಿಂಟ್ ಆಫ್ ವ್ಯೂ ತಗೊಂಡ್ರೂ, ಟೆಕ್ನಿಷಿಯನ್ ಪಾಯಿಂಟ್ ಆಫ್ ವ್ಯೂನಲ್ಲಿ ತಗೊಂಡ್ರೂ, ವಸತಿಗಳಲ್ಲೂ ಎಲ್ಲದರಲ್ಲೂ ಅಂತಾರಾಷ್ಟ್ರೀಯ ಲೆವೆಲ್ನಲ್ಲಿ ನಮ್ಮ ಚಿತ್ರರಂಗ ಬೆಳೆದಿದೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಎಸ್, ಇದಿಷ್ಟು ನಟಿ ಹೇಮಾ ಚೌಧರಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.